ಪಾರ್ಥ ಸಾರಿಗೆ ಶರಣ್ಯ ಕಂಪತಿ ಗೌರಿ ನಾರಾಯಣಿ ನಮಸ್ತೆ. ಶ್ರೀ ಕಿಂಚಾಂಬ ದೇವಸ್ಥಾನ ಹರಿಯಲಿ, ಆಲೂರು ತಾಲೂಕು, ಹಾಸನ ಜಿಲ್ಲೆ. ಇದು ಶ್ರೀ ಕಿಂಚಾಂಬ ಬ್ರಾಹ್ಮೀ ದೇವಿಯ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸ ಇದೆ. ಈ ದೇವಸ್ಥಾನ ಹಾಸನಾಂಬನ ಸಹೋದರಿ ಬ್ರಾಹ್ಮೀ ದೇವಿ ಅಂತೇಳಿ ಈ ದೇವಸ್ಥಾನಕ್ಕೆ ಮೂಲ ಹೆಸರು. ಈಗ ರಕ್ತಬೀಜಾಸುರನ ಸಂಹಾರ ಆದಮೇಲೆ ಈ ಭಾಗದ ನೆಲವೆಲ್ಲ ಕೆಂಪಾಗಿರುವುದರಿಂದ ಈ ಅಮ್ಮನವರಿಗೆ ಕೆಂಚಮ್ಮ ಅನ್ನೋ ಹೆಸರು ಪ್ರಾಪ್ತವಾಯಿತು ಅಂತೇಳಿ ಹಿರಿಯರು ಹೇಳ್ತಾರೆ. ಹಾಗೂ ಇಲ್ಲಿ ರಕ್ತಬೀಜಾಸುರ ಅನ್ನುವಂಥ ರಾಕ್ಷಸ ಋಷಿಮುನಿಗಳಿಗೆ ಹಾಗೂ ಇಲ್ಲಿ ತಪಸ್ಸು ಮಾಡತಕ್ಕಂತಹ ಯತಿಗಳಿಗೆಲ್ಲ ತೊಂದರೆಯನ್ನು ಕೊಡ್ತಾ ಇರ್ತಾನೆ. ಆಗ ಕಾಶಿ ಕ್ಷೇತ್ರದಿಂದ ಬಂದಂತಹ ಈ 7 ಜನ ಅಕಾದೇಮಿಯರು ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಅಂತೇಳಿ ಈ 7 ಜನ ಅಕಾದೇಮಿಯರು ಈ ಭೂಮಂಡಲಕ್ಕೆ ಬರ್ತಾರೆ. ಭೂಮಂಡಲದಲ್ಲಿ ಬಂದು ಇಳಿದಂತಹ ಜಾಗ ಅಂತಂದರೆ ಈ ಕ್ಷೇತ್ರ ಕಿಂಚಾಂಬ ದೇವಸ್ಥಾನ ಕ್ಷೇತ್ರ. ಈ ದೇವಸ್ಥಾನದ ಹತ್ರ ಈ ಕ್ಷೇತ್ರದಲ್ಲಿ ಈ ವನವಿಹಾರ ಮಾಡ್ತಾ ಇರಬೇಕಾದ್ರೆ ಈ ರಕ್ತಬೀಜಾಸುರನ ರಾಕ್ಷಸ ಅಡ್ಡಗಟ್ತಾನೆ. ಅವರನ್ನು ಸಂಹಾರ ಮಾಡಬೇಕು ಅಂತ ಈ ಋಷಿಮುನಿಗಳು ಸಹ ಅವರಲ್ಲಿ ಈ ಸಪ್ತಮಾತ್ರಕೆಯರಲ್ಲಿ ಬೇಡ್ತಾರೆ. ಆಗ ಬೇಡದಂತಹ ಇದರಲ್ಲಿ ರಕ್ತಬೀಜಾಸುರನ ಸಂಹಾರ ಮಾಡಲಾಗಿ ಇಲ್ಲಿಗೆ ಪ್ರತಿ ಯುದ್ಧವನ್ನು ಮಾಡಿ ಯಾವ ರೀತಿ ಯುದ್ಧವನ್ನು ಮಾಡಿದರೂ ಸಹ ಈ ರಕ್ತಬೀಜಾಸುರನ ಸಂಹಾರ ಮಾಡಲಿಕ್ಕಾಗೋದಿಲ್ಲ. ಆಗ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಕಾವಲಾಗಿ ನಿಲ್ಲಿಸಿಕೊಂಡು ಒಂದು ಕಾಲದಲ್ಲಿ ಅಮ್ಮನವರು ನಾಲಿಗೆಯನ್ನು ಕಾಟಿ ಈ ರಕ್ತಬೀಜಾಸುರನ ಸಂಹಾರ ಮಾಡ್ತಾರೆ. ಈ ರಕ್ತಬೀಜಾಸುರನ ಸಂಹಾರ ಮಾಡಿದ ಜಾಗ ಇವತ್ತಿಗೂ ಸಹ ನೋಡ್ಬೋದು. ಇಲ್ಲಿಂದ ಒಂದು 200 ಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಒಂದು 200 ಮೀಟರ್ ದೂರದಲ್ಲಿದೆ, ಅದನ್ನು ನೋಡ್ಬೋದು. ಹಾಗೆ ರಕ್ತಬೀಜಾಸುರನ ಸಂಹಾರ ಆದಮೇಲೆ ದಾಹವನ್ನು ತೀರಿಸಿಕೊಳ್ಳಿಕ್ಕಾಗಿ ಒಂದು ಕೊಳವನ್ನು ನಿರ್ಮಾಣ ಮಾಡ್ತಾರೆ. 100 ಮೂಲೆಯ ಕೊಳ ಅಂತ ಹೇಳಿ ಆ ಕೊಳಕ್ಕೆ ಮೊಳಕೈ ಆಕಾರದಲ್ಲಿ ಆ ಕೊಳ ನಿರ್ಮಾಣವಾಗಿದೆ ಅಂತೇಳಿ ಇವತ್ತಿಗೂ ಹೇಳ್ತಾರೆ. ಇವತ್ತಿಗೂ ಸಹ 4 ಮೂಲೆ ಇಲ್ಲ ಆ ಕೊಳಕ್ಕೆ, 3 ಮೂಲೆ ಇರೋದು. ಅದರಿಂದ ಆ ಕೊಳವನ್ನು ಸಹ ವೀಕ್ಷಣೆ ಮಾಡಬಹುದು ಭಕ್ತಾದಿಗಳು. ಹಾಗೆ ವರ್ಷದಲ್ಲಿ 3 ವಾರದಲ್ಲಿ 3 ಪೂಜೆ, ವರ್ಷದಲ್ಲಿ 3 ಜಾತ್ರೆ ಅಂತೇಳಿ ಈ ದೇವಸ್ಥಾನಕ್ಕೆ ಪ್ರತೀತಿ. ಬುಧವಾರ, ಶುಕ್ರವಾರ, ಭಾನುವಾರ 1 ಗಂಟೆಯಿಂದ 5 ಗಂಟೆವರೆಗೆ ದೇವಸ್ಥಾನದ ಬಾಗಿಲು ತೆಗೆದಿರುತ್ತೆ. ಹಾಗೂ ಜಾತ್ರಾ ಸಮಯದಲ್ಲಿ, ಜಾತ್ರೆ ಸಮಯ ಅಂತಂದರೆ ವೈಶಾಖ ಮಾಸದ 2ನೇ ಭಾನುವಾರ ಅಮ್ಮನವರ ಜಾತ್ರೆ ನಡೆಯುತ್ತೆ. ಅದರ ಹಿಂದಿನ ಬುಧವಾರ ಅಮ್ಮನವರ ಪಾದ ತಗುವಂತಹ ಜಾತ್ರೆ ಅಂತ ನಡೆಯುತ್ತೆ. ಅದರ ಹಿಂದಿನ ಭಾನುವಾರ ವೈಶಾಖ ಮಾಸದ 1ನೇ ಭಾನುವಾರ ಸಾರು ಅಂತೇಳಿ ಹಾಕ್ತಾರೆ. ಸಾರು ಅಂತಂದರೆ ಯಾರು ಸಹ ಹಂಚಿಟ್ಟು ಹುರಿಬೇಡಿ, ಹಸಿ ಕೊನೆ ಮರಿಬೇಡಿ, ಒಳಗಿದ್ದವ್ರು ಒಳಗೆ, ಹೊರಗಿದ್ದವ್ರು ಹೊರಗೆ, ಇವತ್ತಿನ ದಿವಸಕ್ಕೆ ಅಮ್ಮನವರ ಜಾತ್ರೆ ಅಂತೇಳಿ ಸಾರು ಹಾಕ್ತಾರೆ. ಆ ಸಾರು ಹಾಕಿ ಕೇಳಿಸ್ಕೊಂಡವರು ಯಾರು ಸಹ ಆ ಊರೊಳಗೆ ಬಂದವರು ಸಹ ಬೇರೆ ಊರಲ್ಲಿ ಉಳ್ಕೊಳ್ಳೋ ಹಾಗಿಲ್ಲ, ಅದೇ ಊರಿಗೆ ಬರಬೇಕು ಅನ್ನೋದು ಪ್ರತೀತಿ. ಮತ್ತು ವೈಶಾಖ ಮಾಸದ ಜಾತ್ರೆಯ ವಿಶೇಷ ಅಂತಂದರೆ ಒಂದು ಪಾದ ತೂಗುವಂತಹ ಜಾತ್ರೆ. ಅಮ್ಮನವರು ಈ ರಕ್ತಬೀಜಾಸುರನ ಸಂಹಾರ ಮಾಡಿದ ಮೇಲೆ ಇಲ್ಲಿಯ ದನಗಾಹಿ ಮಕ್ಕಳುಗಳನ್ನ ನೋಡಿ ಅವರು ಅವರೇ ಬೇಡಿನಲ್ಲಿ ಉಯ್ಯಾಲೆ ಕಟ್ಟಿ ಆಡ್ತಾ ಇರ್ತಾರೆ. ನನಗೂ ಸಹ ಉಯ್ಯಾಲೆ ಆಡಬೇಕು ಅನ್ನುವಂಥ ಮನಸ್ಸಾಗಿ ಇವತ್ತು ಸೀಗೆ ಮಳೆಯಲ್ಲಿ ತೂಗಿಕೊಂಡ್ರು ಅಂತೇಳಿ ಇಲ್ಲಿ ಇದಾಗಿ ಅದನ್ನು ನೋಡುವಂತಹ ಇವರು ಅಲ್ಲೊಂದು ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಅಮ್ಮನವ್ರನ್ನ ಕೂರಿಸಿ ತೂಗುತ್ತಾರೆ ಅವತ್ತಿನ ದಿವಸ, ಬುಧವಾರದ ದಿವಸ, ಜಾತ್ರೆಯ ಹಿಂದಿನ ಬುಧವಾರ. ಈ ಟೋಟಲ್ 3 ಜಾತ್ರೆ ಅಂತ ಜಾತ್ರೆಗಳು. ಕಾರ್ತಿಕ ಮಾಸದ 1ನೇ ಬುಧವಾರ ಒಂದು ಜಾತ್ರೆ ನಡೆಯುತ್ತೆ. ಕಾರ್ತಿಕ ಮಾಸದ 1ನೇ ಬುಧವಾರ ಹೇಗೆ ಜಾತ್ರೆ ನಡೆಯುತ್ತೆ ಅಂತಂದರೆ ಹಾಸನಾಂಬ ದೇವಸ್ಥಾನದ ಬಾಗಿಲು ಹಾಕಿದ ಮೇಲೆ ಆ ಬಾಗಿಲೇನಾದರೂ ಹಬ್ಬದ ದಿವಸ ಬುಧವಾರ ಬಂದು ಹಾಕಿದರೆ ಮತ್ತೆ ಭಾನುವಾರಕ್ಕೆ ಹೋಗುತ್ತೆ, ಮತ್ತೆ ಇಲ್ಲ ಮಂಗಳವಾರ ಹಾಕಿದರೆ ಬುಧವಾರ ಜಾತ್ರೆ. ನಾನು ಟೋಟಲ್ 2 ಜಾತ್ರೆಗೆ ಬಂದಿದ್ದೀನಿ. ಇನ್ನೊಂದು ಜಾತ್ರೆ ಯಾವುದೊಂದು 3 ಜಾತ್ರೆ ಆಯ್ತಲ್ಲ. ಒಂದು ಪಾದ ತೂಗುವಂಥದ್ದು, ಒಂದು ದೊಡ್ಡ ಜಾತ್ರೆ, ಒಂದು ವೈಶಾಖ ಇದು ಕಾರ್ತಿಕ ಮಾಸದ ಜಾತ್ರೆ, 3 ಜಾತ್ರೆ. ತಮ್ಮ ಹೆಸರು?
ನನ್ನ ಹೆಸರು ರಾಮಸ್ವಾಮಿ, ಇಲ್ಲಿಯ ಪ್ರಧಾನ ಅರ್ಚಕ ಹರಿಹಳ್ಳಿ. ಧನ್ಯವಾದ.